ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಖಾತಾಗೆ ಸಂಬಂಧಿಸಿದ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತೊಗೋಬೋದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಆಸ್ತಿಯನ್ನು ಹೊಂದಿರುವಂಥವರು ಆಗಿರ್ಬೋದು ಅಥವಾ ಪ್ರಾಪರ್ಟಿ ವಿಷಯದ ಬಗ್ಗೆ ತಿಳಿಸ್ಕೊಂಡಿರುವಂಥವರು ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಕೂಡ ಖಾತಾ ಬಗ್ಗೆ ಕೇಳಿರ್ತೀರ. ಆಗ ನಿಮಗೆ ಒಂದಿಷ್ಟು ಪ್ರಶ್ನೆಗಳು ಬಂದಿರುತ್ತೆ. ಎ ಖಾತಾ ಅಂದರೆ ಏನು, ಬಿ ಖಾತಾ ಅಂದರೆ ಏನು, ಈ ಖಾತಾ ಅಂದರೆ ಏನು ಅಂತೆಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಎ ಖಾತಾ ಮತ್ತು ಬಿ ಖಾತೆಗಳ ಬಗ್ಗೆ ಈಗಾಗಲೇ ವಿಡಿಯೋವನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡದೇ ಇದ್ದವರು ನೋಡ್ಬೋದು. ಈ ಖಾತಾ ವಿಷಯಕ್ಕೆ ಬರೋದಾದರೆ ಎಲೆಕ್ಟ್ರಾನಿಕ್ ಖಾತಾ ಅಂತ ಅಷ್ಟೇ. ಈ ಖಾತಾಗೂ ನಾರ್ಮಲ್ ಖಾತಾಗೂ ಏನು ವ್ಯತ್ಯಾಸ ಇರಲ್ಲ. ಎಲ್ಲ ಖಾತಾಗಳು ಕೂಡ ಒಂದೇನೆ. ಈಗ ಲ್ಯಾಂಡ್ ಕನ್ವರ್ಷನ್ ಆಗಿರುತ್ತೆ, ಪ್ಲಾನಿಂಗ್ ಅಥಾರಿಟಿ ಕಡೆಯಿಂದ ಅಪ್ರೂವಲ್ ಆಗಿರುತ್ತೆ, ಆನಂತರ ಖಾತೆ ಆಗಿರುತ್ತೆ. ಖಾತೆ ಅನ್ನೋದು ಏನು ಸ್ಪೆಷಲ್ ಅಂತ ಅಲ್ಲ. ಮೊದಲೆಲ್ಲ ಕೈ ಬರಹ ಅಥವಾ ಟೈಪಿಂಗ್ನಲ್ಲಿ ಇತ್ತು, ಬಟ್ ಈಗ ಎಲೆಕ್ಟ್ರಾನಿಕ್ ಖಾತಾ ಇರುತ್ತೆ ಅಷ್ಟೇ. ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಕೃಷಿ ಭೂಮಿ ಮತ್ತು ಕೃಷಿಯೇತರ ಭೂಮಿ ಎಲ್ಲದಕ್ಕೂ ಕೂಡ ಖಾತೆ ಇರುತ್ತೆ. ಖಾತೆ ಆಧಾರದ ಮೇಲೆ ಟ್ಯಾಕ್ಸ್ ಪೇಯನ್ನು ಮಾಡ್ತಾ ಬರ್ತಾ ಇರ್ತಾರೆ. ಈಗ ಸೇಲ್ ಡೀಡ್, ಗಿಫ್ಟ್ ಡೀಡ್ ಅಥವಾ ಪಾರ್ಟಿಷನ್ ಡೀಡ್, ಹೀಗೆ ಯಾವುದೇ ಡೀಡ್ಗಳಿರಲಿ, ಇದು ಸಾರ್ವಜನಿಕ ದಾಖಲೆ ಅಲ್ಲ, ಆನ್ಲೈನಲ್ಲಿ ಸಿಗುವಂತಹ ದಾಖಲೆ ಅಲ್ಲ. ಆದರೆ ಖಾತೆ ಅನ್ನೋದು ಸಾರ್ವಜನಿಕ ದಾಖಲೆ ಆಗಿರುತ್ತೆ. ಒಂದು ಪ್ರಾಪರ್ಟಿ ಯಾರ ಹೆಸರಲ್ಲಿದೆ ಅಂತ ಇಮಿಡಿಯೇಟ್ ಆಗಿ ನೋಡಲಿಕ್ಕೆ ಖಾತಾದಿಂದ ಮಾತ್ರ ಸಾಧ್ಯ. ಈಗ ಭೂಮಿ ವೆಬ್ಸೈಟಲ್ಲಿ ನೋಡ್ಬೋದು ಮತ್ತು ತಾಲೂಕು ಆಫೀಸ್ಗೆ ಅರ್ಜಿ ಕೊಟ್ಟು ಕೂಡ ತಗೊಳ್ಬಹುದು. ಕೃಷಿ ಭೂಮಿ ಆಗಿರ್ಬೋದು ಅಥವಾ ಕೃಷಿಯೇತರ ಭೂಮಿ ಆಗಿರ್ಬೋದು, ಅದಕ್ಕೆಲ್ಲ ಖಾತಾ ಅಂತ ಇದ್ದೇ ಇರುತ್ತೆ. ತಾಲೂಕು ಆಫೀಸ್, ತಹಶೀಲ್ದಾರ್ ಆಫೀಸ್, ಪುರಸಭೆ, ಪಟ್ಟಣ ಪಂಚಾಯಿತಿ, ಕಾರ್ಪೊರೇಷನ್ ಎಲ್ಲ ಕಡೆ ಪ್ರಾಪರ್ಟಿ ಸಂಬಂಧಿತ ದಾಖಲೆಗಳು ಇರುತ್ತೆ. ಅಲ್ಲಿ ಖಾತಾಗಳು ಕೂಡ ಇರುತ್ತೆ. ಈಗ ಸೇಲ್ ಡೀಡ್, ಗಿಫ್ಟ್ ಡೀಡ್, ಪಾರ್ಟಿಷನ್ ಡೀಡ್ ಅಥವಾ ರಿಲೀಸ್ ಡೀಡ್ ಆಗಿರ್ಬೋದು, ಸೆಟ್ಲ್ಮೆಂಟ್ ಡೀಡ್, ಹೀಗೆ ಅನೇಕ ರೀತಿಯ ದಾಖಲೆಗಳ ಮೂಲಕ ಆಸ್ತಿ ವರ್ಗಾವಣೆ ಆಗಿರುತ್ತೆ. ಆಸ್ತಿ ವರ್ಗಾವಣೆ ಆಗಲಿಕ್ಕೆ ಜಸ್ಟ್ ಈ ಡೀಡ್ಗಳನ್ನು ಅಂದರೆ ಈ ಸೇಲ್ ಡೀಡ್ ಆಗಿರ್ಬೋದು, ಗಿಫ್ಟ್ ಡೀಡ್, ಪಾರ್ಟಿಷನ್ ಡೀಡ್ಗಳನ್ನು ರಿಜಿಸ್ಟರ್ ಮಾಡಿದರೆ ಸಾಕಾಗುತ್ತೆ. ಆದರೆ ರಿಜಿಸ್ಟರ್ ಆದಮೇಲೆ ಆ ಆಸ್ತಿಯ ಮೇಲೆ ಖಾತಾ ಕೂಡ ಆಗಬೇಕಾಗತ್ತೆ. ಅಂದರೆ ಆಸ್ತಿಯ ಓನರ್ ಹೆಸರಲ್ಲಿ ಒಂದು ಖಾತೆ ಆಗುತ್ತೆ. RTC ಅಂದರೆ ಪಹಣಿಯಲ್ಲಿ ಕೂಡ ನೋಡ್ಬೋದು. ಯಾರೋ ಆಸ್ತಿಯ ಓನರ್ ಅಂತ ಹಾಕಿರ್ತಾರೆ. ಓನರ್ ಕಾಲಮ್ನಲ್ಲಿ ಓನರ್ ಹೆಸರಿರುತ್ತೆ. ನೆಕ್ಸ್ಟ್ ಓನರ್ಶಿಪ್ ಹೇಗೆ ಬಂತು ಅಂತ ಹಾಕಿರ್ತಾರೆ. MR ನಂಬರ್ ಮತ್ತು ಇಯರ್ನ ಮೆನ್ಷನ್ ಮಾಡಿರ್ತಾರೆ. ಆ MRನ ತೆಗೆದ್ರೆ, ಆ MR ಅಂದರೆ ಮ್ಯುಟೇಷನ್ ರಿಜಿಸ್ಟರ್, ಅದನ್ನು ತೆಗೆದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. MR ನಂಬರ್ ಅಂತ ಇರುತ್ತಲ್ಲ, ಅದನ್ನು ತೆಗೆಸಿದ್ರೆ ಯಾವ ರೀತಿ ಹಕ್ಕು ಪ್ರಾಪ್ತಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ದಾನಪತ್ರದಿಂದನೋ ಅಥವಾ ಕ್ರಯಪತ್ರದಿಂದನೋ, ವಿಲ್ಲಿಂದನೋ, ವಿಭಾಗದಿಂದನೋ ಅಥವಾ ಪೌತಿ ಖಾತೆಯಿಂದನೋ ಅಂತ ಮ್ಯುಟೇಷನಲ್ಲಿ ಅಂದರೆ ಮೆನ್ಷನ್ ಮಾಡಿರ್ತಾರೆ. ಮ್ಯುಟೇಷನ್ ಅಂದ್ರೇ ಖಾತೆ ಬದಲಾವಣೆ, ಯಾರ ಖಾತೆಯಿಂದ ಯಾರ ಖಾತೆಗೆ ಬಂತು ಅಂಥೇಳಿ. ಇನ್ನೂ ಈಸಿಯಾಗಿ ಹೇಳಬೇಕಂದ್ರೆ, ಖಾತಾ ಅಂದರೆ ಒಂದು ಆಸ್ತಿಗೆ ಸಂಬಂಧಿಸಿದಂತೆ ಆ ಆಸ್ತಿಯ ಮಾಲೀಕ ಅಂದರೆ ಓನರ್ ಯಾರು ಅಂತ ತಿಳಿಸ್ಕೊಡುವ ಅಧಿಕೃತ ದಾಖಲೆ ಅಂತ ಹೇಳ್ಬೋದು. ಈಗ ನೀವೊಂದು ಆಸ್ತಿಯನ್ನು ಖರೀದಿಸ್ತೀರಾ ಅಂದ್ಕೊಳ್ಳಿ. ಆಗ ಒಂದು ಸೇಲ್ ಡೀಡನ್ನು ಮಾಡಿ ಅದನ್ನು ರಿಜಿಸ್ಟರ್ ಮಾಡಿಸ್ತೀರಾ. ಸೇಲ್ ಡೀಡ್ ರಿಜಿಸ್ಟರ್ ಆಗೋದ್ರೆ ಆಗೋಯ್ತಾ? ಅಷ್ಟು ಮಾತ್ರ ಆದರೆ ಸಾಕಾಗಲ್ಲ. ಸೇಲ್ ಡೀಡ್ ಆದಮೇಲೆ ನಿಮ್ಮ ಹೆಸರಿಗೆ ಖಾತಾವನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಅಥವಾ ಖಾತಾ ಬದಲಾವಣೆ ಆಗಿದೆಯಾ ಅಂತ ವಿಚಾರಿಸ್ಕೊಳ್ಬೇಕಾಗತ್ತೆ. ಮ್ಯುಟೇಷನನ್ನು ಚೆಕ್ ಮಾಡಬೇಕಾಗತ್ತೆ. ಸೇಲ್ ಡೀಡ್ ಆಗಿ ತುಂಬ ದಿನ ಆದರೂ ಕೂಡ ನಿಮ್ಮ ಹೆಸರಿಗೆ ಖಾತೆ ಆಗದಿದ್ದರೆ ಯಾಕಾಗಿಲ್ಲ, ಯಾರದಾದರೂ ತಕರಾರು ಬಂದಿದೆಯಾ ಅಂತ ವಿಚಾರಿಸಬೇಕಾಗುತ್ತೆ. ರೆವೆನ್ಯೂ ಅಧಿಕಾರಿಗಳು ಅಂತಹ ಕಾರ್ಯಗಳನ್ನು ನಿರ್ವಹಿಸ್ತಿರ್ತಾರೆ. ಯಾರಿಂದ ಯಾರಿಗೆ ಆಸ್ತಿ ವರ್ಗಾವಣೆ ಆಗಿದೆ ಅನ್ನೋದು ಕರೆಕ್ಟಾಗಿ ಮ್ಯುಟೇಷನ್ ರಿಜಿಸ್ಟ್ರಲ್ಲಿ ನಮೂದಾಗಿರಬೇಕು. ಯಾವ ರೀತಿ ಆಸ್ತಿ ವರ್ಗಾವಣೆ ಆಗಿದೆ ಅನ್ನೋದು ಕೂಡ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ರಿಜಿಸ್ಟರ್ ಆಗಿರುವಂತಹ ದಾಖಲೆಗಳಿದ್ದರೆ ಖಾತೆ ಬೇಗ ಆಗುತ್ತೆ. ಖಾತೆ ಮಾಡಿಸ್ಕೊಳ್ಳೋದು ಅಂದರೆ ದೊಡ್ಡ ಕೆಲಸ ಏನಲ್ಲ. ಅರ್ಜಿ ಕೊಟ್ಟು ನೀವು ಯಾವಾಗ ಬೇಕಾದರೂ ಮಾಡಿಸ್ಕೊಳ್ಬಹುದು. ತುಂಬ ಜನ ಹೇಳ್ತಾ ಇರ್ತಾರೆ, ಆಸ್ತಿ ಖರೀದಿ ಆಗಿದೆ, ಖರೀದಿ ಪತ್ರ ಕೂಡ ಇದೆ, ಖಾತೆ ಬದಲಾವಣೆ ಆಗಿಲ್ಲ ಅಂಥೇಳಿ, ಅಂದರೆ ನಮ್ಮ ಹೆಸರಿಗೆ ಖಾತೆ ಆಗಿಲ್ಲ ಅಂಥೇಳಿ. ಆಗ ನೀವು ತಹಶೀಲ್ದಾರರಿಗೆ ಅರ್ಜಿಯನ್ನು ಕೊಡಿ ಅಥವಾ AC ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಹಾಕಿ ಯಾಕಿನ್ನೂ ಖಾತೆ ಆಗಿಲ್ಲ ಅನ್ನೋದನ್ನು ತಿಳಿದುಕೊಂಡು ತಕರಾರಿದ್ದರೆ ಅದನ್ನು ಬಗೆಹರಿಸ್ಕೊಡಿ ಅಂಥೇಳಿ ಖಾತೆ ಬದಲಾವಣೆಗೆ ಅರ್ಜಿಯನ್ನು ಕೊಟ್ಟು ಖಾತೆ ಬದಲಾವಣೆಯನ್ನು ಮಾಡಿಸ್ಕೊಳ್ಳಿ ಅಷ್ಟೇ. ಈ ಖಾತೆ ಸಂಬಂಧಿತ ವಿಷಯಗಳಿಗೆ ನೀವು ರೆವೆನ್ಯೂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಖಾತೆ ಬಗ್ಗೆ ಇನ್ನೂ ಕೂಡ ನೇರವಾಗಿ ಹೇಳಬೇಕು ಅಂದರೆ
ಒಬ್ಬ ತಂದೆ ಸ್ವಯಾರ್ಜಿತ ಆಸ್ತಿಯನ್ನು ಹೊಂದಿರ್ತಾರೆ. ಅವರ ಮರಣದ ನಂತರ ಅವರ ವಾರಸುದಾರರಿಗೆ ಪ್ರಾಪರ್ಟಿ ಹಕ್ಕನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಪೌತಿ ಖಾತೆಗೆ ಅರ್ಜಿಯನ್ನು ಕೊಡ್ತೀರಾ. ಸೊ ಅಲ್ಲೂ ಕೂಡ ಖಾತೆ ಬದಲಾವಣೆ ಆಗುತ್ತೆ. ಅಂದರೆ ಮ್ಯೂಟೇಷನ್ ರಿಜಿಸ್ಟರ್ ತೆಗೆದಾಗ ಹೇಗೆ ಪ್ರಾಪರ್ಟಿ ವರ್ಗಾವಣೆ ಆಗಿದೆ ಅನ್ನೋದಕ್ಕೆ ಪೌತಿ ಅಂತ ಮೆನ್ಷನ್ ಮಾಡಿರ್ತಾರೆ. ಪೌತಿ ಖಾತೆ ಅಂದರೆ ಒಬ್ಬರ ಮರಣದ ನಂತರ, ತೀರಿ ಹೋದ ನಂತರ ಇವರಿಗೆ ಖಾತೆ ಆಗಿದೆ ಅಂಥೇಳಿ. ಸೊ ನೀವು ಖಾತೆ ಬದಲಾವಣೆ ಅಂದರೆ ಖಾತೆ ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ಕೇಳಬೇಕು ಅಂದರೆ ನಿಮಗೆ ಹೇಗೆ ಬಂತು ಅಥವಾ ನೀವು ಹೇಗೆ ಹಕ್ಕುದಾರರು ಅನ್ನೋದನ್ನು ಪ್ರೂವ್ ಮಾಡುವ ದಾಖಲೆಗಳನ್ನು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಕೊಟ್ಟಾಗ ಖಾತೆ ಬದಲಾವಣೆ ಮಾಡಿಕೊಡ್ತಾರೆ. ಖಾತೆ ನಿಮ್ಮ ಹೆಸರಿಗೆ ಆಯಿತು ಅಂದರೆ ಆನ್ಲೈನಲ್ಲಿ ಕೂಡ ಆ ಪ್ರಾಪರ್ಟಿ ಬಗ್ಗೆ ಚೆಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. RTC ಅಂದರೆ ಪಹಣಿ, ಮ್ಯೂಟೇಷನ್ ಎಲ್ಲವನ್ನ ಕೂಡ ಭೂಮಿ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಬೋದು. ಆಗ ಪ್ರಾಪರ್ಟಿಯ ಓನರ್ ಯಾರು, ಅವರಿಗೆ ಹೇಗೆ ಬಂತು, ಎಲ್ಲ ವಿವರ ಕೂಡ ನಿಮಗೆ ಸಿಗುತ್ತೆ. ಖಾತಾ ನಿಮ್ಮ ಹೆಸರಿಗೆ ಕೂರಲಿಲ್ಲ ಅಂತಂದರೆ ಅಥವಾ ಹಕ್ಕು ಬದಲಾವಣೆ ಹೇಗಾಯಿತು, ಯಾವ ರೀತಿ ಆಸ್ತಿ ಬಂದಿದೆ ಅನ್ನುವಂತಹ ಡೀಟೇಲ್ ಏನಾದರೂ ತಪ್ಪಾಗಿದ್ದರೆ ಅದನ್ನು ಕೂಡ ಸರಿಪಡಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಸರಿಯಾದ ದಾಖಲೆಯನ್ನು ಇಟ್ಟು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಕೊಟ್ಟಾಗ ಸರಿಪಡಿಸಿಕೊಡುವಂತಹ ಕಾರ್ಯವನ್ನು ಅವರು ಮಾಡ್ತಾರೆ. ಖಾತೆ ಯಾರ ಹೆಸರಿಗೆ ಇರುತ್ತೋ ಅವರೇ ನಿಜವಾದ ಓನರ್, ಅನುಭೋಗದಲ್ಲೂ ಅವರೇ ಇದ್ದಾರೆ ಅಂತಾನೆ ಅರ್ಥ. ಖಾತೆ ದಾಖಲೆ ಎಲ್ಲ ಕೂಡ ಒಬ್ಬರ ಹೆಸರಲ್ಲಿ ಇದ್ದು ಅನುಭೋಗದಲ್ಲಿ ಮತ್ತೊಬ್ಬರಿದ್ದರೆ ಅದು ಬೇರೆ ರೀತಿ ಆಗುತ್ತೆ. ಅಂದರೆ ಸಿವಿಲ್ ಸೂಟನ್ನು ಹಾಕಿ ಪ್ರೂವ್ ಮಾಡ್ಕೊಳ್ಳೋದಿರುತ್ತೆ. ಬಟ್ ಖಾತೆ ವಿಷಯಕ್ಕೆ ಬರೋದಿದ್ರೆ ಅಂದರೆ ಖಾತೆ ವಿಷಯಕ್ಕೆ ಸಂಬಂಧಿಸಿದಂತೆ ಏನೇ ಸಮಸ್ಯೆ ಬಂದರೂ ಕೂಡ ಅರ್ಜಿಯನ್ನು ಕೊಟ್ಟು ಸರಿಪಡಿಸ್ಕೊಳ್ಳಿ. ಖಾತೆಯಲ್ಲಿ ನಿಮ್ಮ ಹೆಸರನ್ನು ಕೂರಿಸುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಸೊ ಖಾತೆ ಆಗಿಲ್ಲ ಅಂತಂದರೆ ಖಂಡಿತ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿಯನ್ನು ಕೊಟ್ಟು ಖಾತೆಯನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.